ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ಜನಪ್ರಿಯ ಗಾಯಕರು ಹಾಗೂ ನಟರಾದ ಶ್ರೀಯುತ ಶಶಿಧರ್ ಕೋಟೆಯವರು. ಅನುಭವದಡುಗೆಯ ಮಾಡಿ ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ ಅನುಭವದಡುಗೆಯ ಮಾಡಿ ಅನುಭವದಡುಗೆಯ ಮಾಡಿ ಶರಣೆಂಬೋ ಸಾಮಗ್ರಿ ಹೂಡಿ ಮೋಕ್ಷ ಪರಿಕರವಾದಂಥ ಪಾಕವ ಮಾಡಿ ಗುರು ಶರಣರು ಸವಿದಾಡಿ ನಮ್ಮ ಪುರಂದರ ವಿಠಲನ್ನ ಬಿಡದೆ ಕೊಂಡಾಡಿ ಪುರಂದರ ವಿಠಲನ ಬಿಡದೆ ಕೊಂಡಾಡಿ ಅನುಭವದಡುಗೆಯ ಮಾಡಿ ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ನೀವೆಲ್ಲ ಕೂಡಿ ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ ಸರಿಪ ಮಗ ಮಗರಿ ಸಸ ಪದಪ ಮಗ ಮಗರಿ ಸಸ ಪದಪ ಮಗ ಮಗರಿ ಸರಿ 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 ಸ. ಪ್ರಿಯ ವೀಕ್ಷಕರೇ, ಬಹುವಿಧದ ಅನುಭವದ ಸಂಗೀತ ಸಾರಾಮೃತದ ಅಡುಗೆಯನ್ನು ನಾಡಿಗೆ ಉಣಬಡಿಸಿದ ಸಿರಿಕಂಠದ ಮೇರುಗಾಯಕ ಶ್ರೀಯುತ ಶಶಿಧರ್ ಕೋಟೆಯವರು ಇಂದು ನಮ್ಮ ಜೊತೆ ಇದ್ದಾರೆ. ಬನ್ನಿ ಶಶಿಧರ್ ಕೋಟೆಯವರ ಜೊತೆ ಮಾತನ್ನು ಆರಂಭಿಸೋಣ. ನಮಸ್ತೆ ಸರ್, ಮಿಂಚು ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಿಮ್ಮ ಚಾನಲ್ಗೆ ಶುಭಾಶಯಗಳು, ಪ್ರೀತಿಯ ಶುಭಾಶಯಗಳು. ಆತ್ಮೀಯವಾಗಿ ಬರಮಾಡಿಕೊಂಡಿದ್ದೀರಿ. ಭಾರತ್ ಮಾತಾ ಕಿ ಜೈ, ಕನ್ನಡ ತಾಯಿ ಭುವನೇಶ್ವರಿ ಜಯವಾಗಲಿ. ಎಲ್ಲರಿಗೂ ಶ್ರೋತೃಗಳಿಗೂ ನನ್ನ ಪ್ರೀತಿಯ ವಂದನೆಗಳು. ಸರ್, ನಿಮ್ಮ ಸಂಗೀತ ಪ್ರಯಾಣ ಆರಂಭಕ್ಕೂ ಮುನ್ನ ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ತಂದೆ ತಾಯಿಯವರ ಬಗ್ಗೆ ಹೇಳಬಹುದಾ? ನಾನು ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿ ಒಂದು 32 ವರ್ಷ ಆಗ್ತಾ ಬಂತು. ನನ್ನ ನೇಟಿವ್ ಪ್ಲೇಸು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಳಂಜ ಗ್ರಾಮ, ಕೋಟೆ ಅನ್ನೋ ಒಂದು ಪುಟ್ಟ ಊರು. ಅಲ್ಲಿ ನಾನು ಆಲ್ಮೋಸ್ಟ್ ನನ್ನ ಎಲ್ಲ ಎಜುಕೇಶನ್ ಎಲ್ಲ ಆ ಕಡೆನೆ. ನನ್ನ ಬಾಲ್ಯದಲ್ಲಿ 7ನೇ ಕ್ಲಾಸ್ವರೆಗೆ ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ ಮುಂಡುಗಾರು, ಅಲ್ಲಿ ನನ್ನ ಆರಂಭ ಆಯ್ತು. ಆಮೇಲೆ ಶಿಕ್ಷಣ, ಆಮೇಲೆ ವಿದ್ಯಾಬೋಧಿನಿ ಹೈಸ್ಕೂಲ್ ಬಾಳೆಲ ಅಂತ ಅಲ್ಲೇ ಹತ್ರ, ಅಲ್ಲಿ ಹೈಸ್ಕೂಲು. ಮತ್ತೆ ಕಾಲೇಜು ವಿವೇಕಾನಂದ ಕಾಲೇಜ್ ಪುತ್ತೂರು. MA ಮಾಡಿದ್ದು ಕೊಣಾಜೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಇಂಗ್ಲೀಷಲ್ಲಿ MA ಮಾಡಿದೆ. ಅದು ಎಜುಕೇಶನ್ ಬಗ್ಗೆ. ಬಾಲ್ಯದಲ್ಲಿ ಅಲ್ಲಿ ಒಳ್ಳೆ ಪರಿಸರ, ತುಂಬಾ ಒಳ್ಳೆ ಪರಿಸರ. ನಮ್ದು ಪುಟ್ಟ ಹಳ್ಳಿ ಆದರೂ ಸಾಂಸ್ಕೃತಿಕವಾಗಿ ಬಹಳ ಮುಂದುವರೆದಂತ ಒಂದು ಹಳ್ಳಿ ಅಂತ ಹೇಳ್ಬೋದು. ಅಲ್ಲಿ ನಿಮಗೆ ಯಕ್ಷಗಾನ, ಸಂಗೀತ, ಸಾಹಿತ್ಯ, ನಾಟಕ ಎಲ್ಲ ರೀತಿಯ ಚಟುವಟಿಕೆ ನಡೀತಾ ಇದೆ. ಭಜನೆ ಇನ್ನೂ ನೆನಪಿಸ ನನಗೆ. ಸುಬ್ರಹ್ಮಣ್ಯ ಭಜನಾ ಮಂಡಳಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದಿದ್ದು, ಸಾಯಿ ಭಜನಾ ಮಂಡಳಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದಿದ್ದು. ಚಿಕ್ಕವನಾಗಿದ್ದಾಗ ಒಂದು ಸಂಗೀತದ ಒಂದು ಆಕರ್ಷಣೆ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಮತ್ತೆ ಇನ್ನು ಅಲ್ಲಿ ನಮ್ದು ಕೋಟೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಂತ ಇದೆ, ನಮ್ದೇ ಬಳಗದ ಒಂದು ದೇವಸ್ಥಾನ ಅದು. ನಮ್ಮ ತಂದೆ ಕೋಟೆ ವಸಂತ ಕುಮಾರ್ ಅಂತ ಹೇಳಿ, ಅವ್ರು ಭೌತಿಕವಾಗಿ ನನ್ನ ಜೊತೆ ಇಲ್ಲ. ನಾನು ಏನಾದ್ರೂ ಇವತ್ತು ಏನಾದ್ರು ಪುಟ್ಟ ಸಾಧನೆ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಅವರ ಆಶೀರ್ವಾದ ಕಾರಣ. ವಾಸ್ ಎ ಗಾಡ್ಲಿ ಪರ್ಸನ್, ದೈವಿಕ ವ್ಯಕ್ತಿತ್ವ ಇತ್ತು ಅವರಿಗೆ. 16 ವರ್ಷ ಆಯ್ತು ಅಪ್ಪ ತೀರ್ಕೊಂಡು. ಅಮ್ಮ ಇತ್ತೀಚೆಗೆ ತೀರಿ ಹೋದರು. ಅಮ್ಮ ಅವರು ಅಷ್ಟೇ ಒಂಥರ ದೇವತೆ ತರ ಇದ್ರು ನಮ್ಗೆಲ್ಲ. ಅವರ ಒಂದು ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದವೇ ಕಾರಣ. ನಮ್ಗೆ ಏನು ಸ್ವಲ್ಪ ಆದ್ರೂ ಏನೋ ಸಾಧನೆ ಮಾಡಿದ್ರು. ಸಾಧನೆ ಅಂತ ಹೇಳುದಿಲ್ಲ ನಾನು, ಅದಕ್ಕೆಲ್ಲ ಅವರ ಆಶೀರ್ವಾದವೇ ಕಾರಣ ಅಂತ ಬಲವಾಗಿ ನಂಬಿದ್ದೇನೆ. ಹಾಗೆ ಅಪ್ಪ ಅಮ್ಮ ಇಬ್ಬರು ಅಲ್ಲಿಂದಲೇ ಮೇಲಿಂದಲೇ ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಹಾಗೆ ಒಳ್ಳೆ ವಾತಾವರಣ. ನಮ್ದು ಕೃಷಿಕ ಕುಟುಂಬದಲ್ಲಿ ನಮ್ದು ಅಡಿಕೆ ಬೆಳೆಗಾರರು ನಾವು. ಹಾಗೆ ಅಪ್ಪ ತುಂಬಾ ಸಾಹಿತ್ಯ ಚಟುವಟಿಕೆಗಳಿದ್ರು. ಮತ್ತೆ ಸುಭಾಷ್ ಚಂದ್ರ ಬೋಸ್ ವೇದಿಕೆಯಲ್ಲಿದ್ರು. ಮತ್ತೆ ರಾಜಕೀಯವಾಗಿ ರಾಮಕೃಷ್ಣ ಹೆಗಡೆ ಫಾಲೋಯರ್ ಆಗಿದ್ರು. ಆದ್ರೆ ಈಗಿನ ರಾಜಕೀಯದವ್ರ ತರ ದುಡ್ಡು ಮಾಡೋದಲ್ಲ, ಮನೆಯಿಂದ ದುಡ್ಡು ಹಾಕುವಂಥದ್ದು. ಆಗಿನ ಕಾಲದ ಹಾಗೆ ಅಲ್ವಾ. ಹಾಗೆ ಇನ್ನು ಅವರ ಒಂದು ವ್ಯಕ್ತಿತ್ವ ಎಲ್ಲರನ್ನ ಪ್ರೀತಿಯಿಂದ ನೋಡ್ತಾ ಇದ್ದೇವೆ. ಅದು ನನ್ನ ಮೇಲೆ ಗಾಢವಾದ ಒಂದು ಪರಿಣಾಮ ಬೀರಿರ್ಬೋದು. ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ.
ನನಗೆ ಯಾವುದೇ ಶಾಲೆ ಪ್ರಬಂಧದಲ್ಲಿ, ಭಾಷಣದಲ್ಲಿ, ಯಕ್ಷಗಾನ ಅಂತೂ ನನ್ನ 4ನೇ ವಯಸ್ಸಿಂದ ಆರಂಭ ನಂದು. ಅತಿ ನಾಗದವನೇ ಭೀಮ, ನಾಗದಲ್ಲಿ ಭೀಮನಿಂದ ಆರಂಭ ಆಗಿ ಆಮೇಲೆ ಅತಿಕಾಯ, ಇಂದ್ರಜಿತ್ತು, ಹೀಗೆ ತುಂಬಾ ಕರ್ಣ ಬಹಳ ಫೇವರಿಟ್. ಚಿಕ್ಕವನಾಗಿದೆ ಯಕ್ಷಗಾನ, ಮತ್ತೆ ಹಾಡೋದು ಸರ್. ಹಾಡೋದು ಇನ್ನೂ ನೆನಪಿದ್ರೆ ಹಾಡೋದು ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಎಲ್ಲ ಹಾಡಿದಾಗ ಭಜನೆ ಭಜನೆ ಭಜನೆ. ಎಷ್ಟು ಭಜನೆಗೆ ಅಟೆಂಡ್ ಮಾಡಿದ್ದೀನಿ, ಅದು ಮೂಲ ಅಲ್ಲಿಂದ ಬಂತು ಹರ್ಷ ಅವರೇ. ಹಾಗೆ ಬಾಲ್ಯ ನಾನು ತೀರಾ ಒಂದು ಶ್ರೀಮಂತ ಇದಲ್ಲ, ಅದು ಮಿಡ್ಲ್ ಕ್ಲಾಸು, ಕಷ್ಟಪಟ್ಟು ಅಪ್ಪ ಅಮ್ಮ ಓದಿಸಿದ್ದಾರೆ ಅಷ್ಟೇ. ಸಂಗೀತದ ಆಸಕ್ತಿ ಬೆಳೆಯಲಿಕ್ಕೆ ಕಾರಣ ಯಾವುದು ಸರ್ ನಿಮಗೆ? ಅದೇ ಸಂಗೀತ ಒಂದು, ಮನೆಯಲ್ಲಿ ಅಪ್ಪ ಸ್ವಲ್ಪ ಮಟ್ಟಿಗೆ ಹಾಡ್ತಾ ಇದ್ರು, ಅದ್ರ ಭಜನೆ ಇದೆಲ್ಲ ಹಾಡ್ತಾ ಇದ್ರು. ಮತ್ತೆ ದೊಡ್ಡಪ್ಪ ಹಾರ್ಮೋನ್ ನುಡ್ಸ್ಕೊಂಡು ಹಾಡ್ತಾ ಇದ್ರು. ಅವರು ಒಳ್ಳೊಳ್ಳೆ ಹಾಡುಗಳೆಲ್ಲ ಹಾಡ್ತಾ ಇದ್ರು. ತುಂಬಾ ಪ್ರೊಫೆಷನಲ್ ಆಗಿ ಏನಿಲ್ಲ, ಬಟ್ ಇಬ್ಬರದ್ದು ವಾಯ್ಸ್ ಒಳ್ಳೆ ಡೆಪ್ತ್ ವಾಯ್ಸು. ನಮ್ಮ ದೊಡ್ಡಪ್ಪ ಅಪ್ಪನ ಎಲ್ಲ ಅಷ್ಟೇ, ಅವ್ರು ಹಾಡ್ತಾ ಇದ್ದದ್ದೆಲ್ಲ ಸ್ವಲ್ಪ ಹೀಗೆ ಕೇಳಿ ಕೇಳಿ. ಬಟ್ ದೇ ಆರ್ ನಾಟ್ ಪ್ರೊಫೆಷನಲ್ಸ್. ಯಾವುದೇ ರೀತಿ ತುಂಬಾ ಸಾಧನೆಯನ್ನು ಮಾಡಿರ್ಲಿಲ್ಲ ಅದರಲ್ಲಿ. ಆಸಕ್ತಿ ಮನೇಲಿ ಅಮ್ಮನಿಗೂ ಅಷ್ಟೇ ಹಾಡೋದ್ರ ಇಷ್ಟ, ಅವ್ರ ಪಾಡಿಗೆ ಹಾಡ್ಕೊಂಡಿರ್ತಾ ಇದ್ರು. ಅದೆಲ್ಲ ಪರಿಣಾಮ ಜೊತೆಗೆ ಅದನ್ನ ಭಜನಾ ಮಂಡಳಿ ಹೇಳಿದ್ರೆ ಸ್ಕೂಲ್ನ ವಾತಾವರಣ. ಸ್ಕೂಲಲ್ಲಿ ನನಗೆ ಈ ಯಕ್ಷಗಾನದ ಇದರನ್ನಾಗಿ ಯಕ್ಷಗಾನ ಭಾಗವತಿಗೂ ತುಂಬಾ ಇಷ್ಟ, ವೇಷ ಮಾಡ್ತಾ ಇದ್ದೆ ಅಫ್ಕೋರ್ಸ್. ಮತ್ತೆ ಹೈಸ್ಕೂಲಿಗೆ ಬರುವಾಗ ನನಗೆ ಒಳ್ಳೊಳ್ಳೆ ಮ್ಯೂಸಿಕ್ ಟೀಚರ್ಸ್, ಮ್ಯೂಸಿಕ್ ಹಾಡುವಂತವ್ರು, ಕಲಾವತಿ ಮೇಡಮ್ ಅಂತ ಇನ್ನೂ ನೆನಪಿಗೆ ಬರ್ತದೆ ನನಗೆ. ಅವ್ರು ಎಲ್ಲಿ ಕಾಂಪಿಟೇಷನ್ ಇದೆ ನನ್ನ ಕಳಿಸೋರಾಗ ಹೈಸ್ಕೂಲಲ್ಲಿ ಇದ್ದಾಗಲೇ. ಎಲಿಮೆಂಟರಿ ಸ್ಕೂಲ್ ಅಷ್ಟೇ. ನನಗಿನ್ನೂ ನೆನಪು ಬರ್ತದೆ, ನಾನು ಬಹುಶಃ ಆ ಟೈಮಲ್ಲಿ ನಾನು ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಬಹುಶಃ ಹೈಸ್ಕೂಲಲ್ಲೇ ಇದ್ದಿರ್ಬೋದು, ನಾ ಎಲಿಮೆಂಟರಿ ಹೈಸ್ಕೂಲಲ್ಲ. ಇನ್ನೂ ನೆನಪು ಅಂತ ಹಾಡುಗಳೆಲ್ಲ ಹಾಡ್ಕೊಂಡಿರೋ ರಾಮನಾವತಾರ ಇಂಥದೆಲ್ಲ ಅವಾಗಲೇ ಹಾಡ್ಕೊಂಡು, ಗೊತ್ತಿಲ್ಲ ಕ್ಲಾಸಿಕಲ್ ಆಗಿ ಹೆಚ್ಚು ಅಭ್ಯಾಸ ಮಾಡಿರ್ಲಿಲ್ಲ. ಆಮೇಲೆ ಒಳ್ಳೊಳ್ಳೆ ಇದು ವಿಶೇಷವಾಗಿ ಹೇಳ್ಬೇಕು, ನನ್ನ ದೊಡ್ಡಮ್ಮ ಒಬ್ರು ಸತ್ಯಭಾಮೆ ಅಂತ ಹೇಳಿ, ಅವರು ಕ್ಲಾಸಿಕಲ್ ಸಿಂಗರ್ ಅವರು. ಮತ್ತೆ ಬೆಳ್ಳಾರಿ ರಘುನಾಥ ಭಟ್ ಅಂತ ಅವರ ಗುರುಗಳು. ಅವ್ರ ಹತ್ರ ಬೇಸಿಕ್ ಪಾಠ ಅಲ್ಲಿ ಆಯ್ತು. ಸೀನಿಯರ್ ಅವರಿಗೆ ದೊಡ್ಡಮ್ಮನ ಮಾರ್ಗದರ್ಶನ ಆಯ್ತು. ಆಮೇಲೆ ಹಾಗೆ ಕ್ಲಾಸಿಕಲ್ ಸ್ವಲ್ಪ ಟ್ರೈನಿಂಗ್ ಸಿಕ್ತು. ಮತ್ತೆ ಮಂಗಳೂರಲ್ಲಿ ಗೋಪಾಲಕೃಷ್ಣ ಅಯ್ಯರ್ ಅಂತ, ಪುತ್ತೂರಲ್ಲಿ ಕಾಂಚ ದಾಂಡ್ ಭಟ್ ಅಂತ, ಹೀಗೆ ಒಳ್ಳೊಳ್ಳೆ ಗುರುಗಳ ಹತ್ರ ಪಾಠ ತಗೊಳ್ಳೋ ಸಂದರ್ಭ ಬಂತು ನನಗೆ. ಮತ್ತೆ ಮೇನ್ ನನಗೆ ಈ ಸಂಗೀತ ಚಿಕ್ಕವನಾಗೆಲ್ಲ ಆಕರ್ಷಣೆ ಬಂದದ್ದು ಸಂಗೀತದ ಮೇಲೆ ಜಾಸ್ತಿ ಆದದ್ದಂದ್ರೆ ಅದು ಖಂಡಿತವಾಗಿಯೂ ಅದು ಜೇಸುದಾಸ್ ಅವರಿಂದ. ಅದು ಸುಬ್ರಹ್ಮಣ್ಯದಲ್ಲಿ, ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ನನಗೆ ಇನ್ನೂ ನೆನಪಿದೆ. ಐ ಥಿಂಕ್ ಐ ವಾಸ್ ಜಸ್ಟ್ 15 years old ಆಗ ಅಷ್ಟೇ. ನಮ್ಮ ಅಜ್ಜ, ನನ್ನ ಅಮ್ಮನ ತಂದೆ, ಅವರು ಆ ಜೇಸುದಾಸ್ ಒಂದು ಕಾನ್ಸರ್ಟ್ ಇದು ರೆಕಾರ್ಡ್ ಮಾಡಿ ನನಗೆ ಕೊಟ್ಟದ್ದು, ಗಿಫ್ಟ್ ಆಗಿ ಕೊಟ್ಟದ್ದು, ಕೇಳ ಮಗ ಇದು ಅಂತ. ಅದನ್ನು ಆಗ್ಲೇ 100 ಸಲ ಕೇಳಿರ್ಬೋದು ನಾನು. ಜೇಸುದಾಸ್ ಎಷ್ಟು ಒಂದು ಇಂಪ್ರೆಸ್ ಆಯ್ತು ನನಗೆ ಅಂದ್ರೆ. ಮತ್ತೆ ಬಾಲಮುರಳಿ ಬಂದಿದ್ದಾರೆ ನೆಕ್ಸ್ಟ್ ಇಯರ್, ಅವರದ್ದು ನಾನು ಕೇಳಿದೆ. ಬಾಲಮುರಳಿ ಜೇಸುದಾಸ್ ಅವರು ನನಗೆ ಇವತ್ತಿಗೂ ನನಗೆ ಆದರ್ಶ ಸಂಗೀತದಲ್ಲಿ. ನಾನು ಎಲ್ಲರ ಸಂಗೀತವನ್ನು ಬಹಳ ಗೌರವಿಸ್ತೇನೆ. ಅದು ಯಾವುದೇ ಕರ್ನಾಟಕ ಆಗಿರ್ಬೋದು, ಹಿಂದೂಸ್ತಾನಿ ಆಗಿರ್ಬೋದು, ಲೈಟ್ ಮ್ಯೂಸಿಕ್ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು, ಐ ಲವ್ ಆಲ್ ಫಾರ್ಮ್ಸ್ ಆಫ್ ಮ್ಯೂಸಿಕ್. ನನ್ನ ಲೆಕ್ಕದಲ್ಲಿ ಎರಡೇ ಇರೋದು, ಒಳ್ಳೆ ಸಂಗೀತ, ಕೆಟ್ಟ ಸಂಗೀತ ಅಂತ. ಶ್ರುತಿ ಭಾವ ಲಯ ಎಲ್ಲ ಚೆನ್ನಾಗಿದ್ರೆ ಎಲ್ಲವೂ ಆಪ್ಯಾಯಮಾನ. ಆ ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು, ಜನರಿಗೆ ಮುಟ್ಟೋ ತರ ನಾವು ಹಾಡ್ಬೇಕು ಅಷ್ಟೇ. ಜನರ ಒಂದು ಪಲ್ಸ್ ಇಟ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಒಬ್ಬ ಆರ್ಟಿಸ್ಟ್ಗೆ ಚಾಲೆಂಜ್ ಹೋಗೋದೆ. ಎಲ್ಲಿ ಯಾವ ರೀತಿ ಹಾಡಬೇಕು ಅದು ವೆರಿ ವೆರಿ ಇಂಪಾರ್ಟೆಂಟ್. ಒಟ್ಟಿನಲ್ಲಿ ನೀವು ಜನರಿಗೆ ಸಂತೋಷ ಕೊಡದ ಸಂಗೀತ ಅದು ವೇಸ್ಟ್. ನೀವು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಆಡ್ತಾರೆ, ಅದಾಗೋದಿಲ್ಲ. ಜನರಿಗೆ ಮುಟ್ಲೇಬೇಕು ನಿಮ್ಮ ಸಂಗೀತ. ಮತ್ತೆ ಮನಸ್ಸಿಗೆ ಒಂದು ಶಾಂತಿಯನ್ನು ಕೊಡಬೇಕು. ಶಾಂತಿ, ಸಂಗೀತ ಸರ್ವಸ್ವ. ಮ್ಯೂಸಿಕ್ ಇಸ್ ಡಿವೈನ್ ಸರ್. ಮ್ಯೂಸಿಕ್ ಅಲ್ಲಿ ಸಿಗುವ ಸಂತೋಷ, ಆನಂದ, ಶಾಂತಿ ಇದು ಯಾವ್ದಲ್ಲಿಯೂ ಬಹುಶಃ ಕಷ್ಟ. ಎಲ್ರು ಸಿಂಗರ್ಸ್ ನೋಡಿ, ನೀವು ಬಾತ್ರೂಮ್ ಸಿಂಗರ್ಸ್ ಆಗಿ ಎಲ್ರು ಇರ್ತಾರೆ ಅಲ್ವಾ, ಗುನುಗಿಕೊಂಡು ಟ್ಯೂನ್ ಗುನುಗಿಕೊಂಡು ಇದ್ದೇ ಇರ್ತಾರೆ. ಆದ್ರೆ ಕೆಲವರು ಅದ್ರಲ್ಲಿ ಹೆಚ್ಚಿನ ಸಾಧನೆ ಮಾಡ್ತಾರೆ. ನಮಗಿಂತ ಎಷ್ಟೋ ದೊಡ್ಡ ಸಾಧನೆ ಮಾಡಿದಂತ ಲೆಜೆಂಡ್ಸ್ ಇದ್ದಾರೆ. ಹಾಗೆ ನನಗೆ ಈ ಆಸಕ್ತಿ ಏನಾಯ್ತು, ಸಂಗೀತ ಕೇಳಿ ಕೇಳಿ ಇವರದೆಲ್ಲ ಜೇಸುದಾಸ್, ಬಾಲಮುರಳಿ ಇವರದೆಲ್ಲ ಮತ್ತೆ ಎಲ್ಲರದ್ದು ಕೇಳಿಕ್ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಒಳ್ಳೆ ಒಳ್ಳೆ ಗುರುಗಳನ್ನು ಸಂಗೀತ ಪಾಠ ಇದೆಲ್ಲ ಸೇರಿ ಅದರ ಜೊತೆಗೆ ನನ್ನದೇ ಆದ ಶೈಲಿಯನ್ನು ಡೆವಲಪ್ ಮಾಡಿಕೊಂಡಿದ್ದೇನೆ. ಈಗ ಉದಾಹರಣೆಗೆ ನಾವು ಫಸ್ಟ್ ಹೇಗಿರ್ತಿದ್ವಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಕೊಂಡಿದ್ದೀನಿ. ದೊಡ್ಡವರನ್ನು ಅನುಕರಣೆ ಮಾಡ್ತೇವೆ ನಾವು, ನಾನು ಅನುಕರಣೆ ಮಾಡ್ತಾ ಇದ್ದೆ. ಫಸ್ಟ್ ಜೇಸುದಾಸ್ ಅನ್ಕಡೆ ಅವರು ಬೈ ಹಾರ್ಟ್ ಸ್ವರ ಹೊಡಿತಾ ಇದ್ದೆ. ಅವ್ರು ಇನ್ನೂ ನೆನಪಿದೆ ನನಗೆ.
ಸಿದ್ಧಿವಿನಾಯಕಂ ಅನಿಶಂ ಅವರ ಕಚೇರಿ ಕೇಳಿದ ಸುಬ್ರಹ್ಮಣ್ಯದಲ್ಲಿ. ಅದರ ಕ್ಯಾಸೆಟ್ ಇತ್ತಲ್ಲ, ಪಾಮ ಪಾಮ ಸಿದ್ಧಿ ವಿನಾಯ ಪದಮ ಪಾಮ ಪಾಮ ಗಮ ಸಿದ್ಧಿ ವಿನಾಯ್ ಸ್ವರ ಬರ್ತಾರೆ ಕೂಡ ಅವ್ರದ್ದು ಬೈ ಹಾರ್ಟ್ ಹಾಕೋದು. ಬಟ್ ಹಾಡಿ 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 ಆಗುವಾಗ ನಮಗೆ ಒಂದೊಂದೇ ಸ್ವರದ ಐಡಿಯಾ ಬಂದಕ್ಕೆ ಸ್ಟಾರ್ಟ್ ಆಯಿತು. ಸಪ್ತಸ್ವರಗಳು ಹೇಗೆ 12 ಸ್ವರ ಆಗ್ತದೆ, ಕರ್ನಾಟಕದಲ್ಲಿ ಅದೇ 16 ಆಗೋದು. ಯೂಶಲಿ ಮೇನ್ ಮೂಲ ಸ್ವರಗಳು ಸಪ್ತಸ್ವರಗಳು, ಸರಿಗಮ ಪದನಿ, ಅದರಲ್ಲಿ ಸಾ ಪ ಪ್ರಕೃತಿ ಸ್ವರ, ರಿಗಮದನಿ ಈ 5 ಸ್ವರಗಳು, ವಿಕೃತಿ ಸ್ವರಗಳು 2 ಇದೆ ಸ್ವರಸ್ಥಾನ. ಒಂದು ಆಕ್ಟೇವ್ ಅಲ್ಲಿ ಅಂದ್ರೆ ಒಂದು ಸ್ಥಾಯಿಲಿ ಸಾದಿಂದ ಮೇಲಿನ ಸಾದರಿಗೆ ಹೋಗುವಾಗ 12 ಸ್ವರಗಳು ಸಿಗ್ತದೆ. ಇದರಲ್ಲಿ ಇಡೀ ಪ್ರಪಂಚ ಸಂಗೀತ ಇರೋದು ಅಂತ ಆಮೇಲೆ ಗೊತ್ತಾಯ್ತು. ನಮ್ದೇ ಆದ ಮನೋಧರ್ಮ ಡೆವಲಪ್ ಆಯ್ತು. ನಾನೇ ನನ್ನ ಪಾಡಿಗೆ ನಾನು ಸ್ವರ ಹಾಕೋದು ಬಹಳ ಇಷ್ಟ ನನಗೆ. ಪರಭಮ ಪರಭ ಪರಭಮ ಪರಭಮ ಗ ರೇ ಸರಿಗಮ ಗ ರೇ ಸರಿಗಮ ಪದ ನಿಧ ಮತ್ತೆ ಅದು ನನಗೆ ಬಂದದ್ದು. ಇದು ಬೈ ಹಾರ್ಟ್ ಅಲ್ಲ, ಇದು ನಮ್ಮ ಓನ್ ಆಮೇಲೆ ಬರ್ತದೆ. ಹಾಡಿ 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 ಆಗುವಾಗ ನಮ್ದೇ ಶೈಲಿ ಸಿಗ್ತದೆ. ಈಗಲೂ ನನಗೆ ಜೇಮ್ಸ್ ಹಾಸ್ ಇನ್ಫ್ಲುಯೆನ್ಸ್ ಇದೆ, ಬಾಲಮುರಳಿ ಇನ್ಫ್ಲುಯೆನ್ಸ್ ಇದೆ, ದೊಡ್ಡವರು ತುಂಬಾ ಜನ ಇನ್ಫ್ಲುಯೆನ್ಸ್ ಇದೆ. ಬಟ್ ನಾನಾಗಿ ನಂದೇ ಆದ ಶೈಲಿ ಅದನ್ನು ರೂಢಿಸ್ಕೊಂಡೆ. ಯಾವುದೇ ಇದ್ರೂ ಅದು ನನ್ನ ಸಂಗೀತ ಆಗಿ ಉಳಿತದೆ ನನಗಷ್ಟೇ. ಯಾಕೆ ನಾವು ಅವರಾಗಲಿಕ್ಕೆ ಸಾಧ್ಯವಿಲ್ಲ. ಅದು ಅವತರ ಸ್ವರೂಪಗಳು ಅವರೆಲ್ಲ. ನಾವಾಗಿ ಉಳಿಯೋದಿಲ್ಲ, ಬರೀ ಇಮಿಟೇಷನ್ ಮಾಡಿದ್ರೆ ನಾವಾಗಿ ಉಳಿಯೋದಿಲ್ಲ. ಅದು ಈ ಆರ್ಕೆಸ್ಟ್ರಾ ಎಷ್ಟೋ ಜನ ಸಿಂಗರ್ಸ್ ತೊಂದರೆ ಆಗೋದು ಅವರಿಗೆ. ಅದು ಯಾರ್ದು ರಾಜ್ಕುಮಾರ್ ಅದೇ ತರ ಹಾಡ್ಲಿಕ್ಕೆ ಶುರು ಮಾಡ್ತಾರೆ, ಇನ್ನೊಂದು ಅದೇ ತರ ಹಾಡ್ಲಿಕ್ಕೆ ಎಸ್ ಪಿ ಅವ್ರನ್ನೇ ತರ ಹಾಡೋದು. ಇವರದ್ದು ಸ್ವಂತಿಕೆ ಇರೋದಿಲ್ಲ. ಹಾಗೆ ಆಗಬಾರ್ದು ನಾವು ಅಷ್ಟೇ. ಅನುಕರಣೆ. ಯಸ್, ಎಕ್ಸಾಕ್ಟ್ ಪಾಯಿಂಟ್ ನ ಹೇಳೋದ್ರಲ್ಲಿದ್ದೆ. ಅನುಕರಣೆ ಹೋಗಿ ಅನುಸರಣೆ ಇರಬೇಕು. ಹೌದು ಸರ್. ಪ್ರಭಾವ ದೊಡ್ಡವರು ಎಲ್ಲ ಬೇಕೇ ಬೇಕು, ಅಂದ್ರೆ ಅವ್ರನ್ನ ಬಿಟ್ಟು ನಾವಿಲ್ಲ. ಹೌದು. ಹಾಗೆ ಅದು ಬಂತು. ಕಾರ್ಯಕ್ರಮಗಳು ಒಂದೊಂದೇ ಪಿಕಪ್ ಆಯ್ತು. ಹೀಗೆ ಮುಂದೆ ಮುಂದೆ ಹೋಗುವ ಅವಕಾಶ ಆಯ್ತು. ನಮಗೆ ಕರ್ನಾಟಕದಲ್ಲಿ ಜೇಸುದಾಸ್ ಶೈಲಿ ಅಂತ ಕಾಣುವುದು, ದಟ್ಟವಾಗಿ ಕಾಣುವುದು ನಿಮ್ಮಿಂದ. ದೊಡ್ಡ ಮಾತು. ಅದೇನು ಗೊತ್ತಾ ಹರ್ಷ ಅವ್ರೆ, ಅದು ಏನೋ ಆ ಮನುಷ್ಯಲ್ಲಿರೋ ಜಾದು ಅದು ನನಗೆ ನೋಡಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಸುತ್ತೆ ನನಗೆ. ಎಷ್ಟೋ ಜನರ ಹತ್ರ ನಾವು ಅಭಿಮಾನ ಇಟ್ಕೊಳ್ತೇವೆ. ಫಸ್ಟ್ ಅಭಿಮಾನ ಇದ್ದದ್ದು, ಆಮೇಲೆ ಸ್ವಲ್ಪ ಸ್ವಲ್ಪ ನಾವು ಏನೋ ಸ್ವಲ್ಪ ತಿಳ್ಕೊಂಡಾಗ, ಓ ಇವ್ರು ಅಂತ ಒಂದು ನಾನು ಅಂದ್ಕೊಂಡಷ್ಟು ವಿಷಯ ಇಲ್ಲ ಇವ್ರ ಹತ್ರ ಅಂತ ಏನೋ ಕೆಲವು ಜನರ ಬಗ್ಗೆ ಅನಿಸ್ಬೋದು ನನಗೆ. ಬಟ್ ನಾನು ಚಿಕ್ಕವನಾಗಿದ್ದಾಗ ನನ್ನಲ್ಲಿ ನನಗೆ ಇವರು ಬಂದಂತ ಅಭಿಮಾನ ಇದೆಯಲ್ಲ, ಈ ಕೆಲವು ಬಾಲಮುರಳಿ, ಜೇಸುದಾಸ್ ಇಂಥವ್ರ ಬಗ್ಗೆ ಅದು ಜಾಸ್ತಿ ಆಯ್ತಷ್ಟೇ ಹೊರತು, ಈಗ ನನಗೆ ಇಷ್ಟು ವರ್ಷಗಳು ನಾನು ಸಂಗೀತ ಕ್ಷೇತ್ರದಲ್ಲಿದ್ದೇನೆ, ಈಗಲೂ ನನಗೆ ಅಯ್ಯೋ ದೇವ್ರು ಅವ್ರನ್ನ ವಿವರಿಸಲಿಕ್ಕೆ ಆಗುದಿಲ್ಲ. ನನಗೆ ಇಂಥ ಒಂದು ಸಾಧನೆ ಅವ್ರದ್ದು ನನಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗಿತ್ತು. ನನಗೆ ಅಭಿಮಾನ ಹೋಗಿ ಆರಾಧನಾ ಭಾವವರೆಗೆ ಬಂತದ್ದು. ಅದು ಇನ್ನೂ ಕೂಡ ಮೇಂಟೈನ್ ಆಗಿದೆ. ಜಾಸ್ತಿ ಆಗುತ್ತೆ ಅಷ್ಟು ಕಮ್ಮಿ ಆಗಲ್ಲ. ಐ ಜಸ್ಟ್ ಅಡೋರ್ ದೆಮ್, ಐ ಜಸ್ಟ್ ವರ್ಷಿಪ್ ದೆಮ್. ಹಾಗಾಗಿ ಇಂಥವ್ರಿಲ್ಲ. ಇನ್ನು ಹಾಗೆ ಮತ್ತೆ ಹಿಂದೂಸ್ತಾನಿಗೆ ಬಂದರೆ ಜಸರಾಜು, ಭೀಮಸೇನ್ ಜೋಶಿ ಇಂಥವ್ರು ಇರ್ಬೋದು. ಫಿಲ್ಮ್ ಫೀಲ್ಡಿಗೆ ಬಂದರೆ ಎಸ್ ಪಿ ಅವರು, ಜಾನಕಿ ಅಮ್ಮ ಅವರೆಲ್ಲ ತುಂಬ, ಪಿ ಬಿ ಶ್ರೀನಿವಾಸ್, ಒಂದೊಂದು, ಮತ್ತೆ ಕಿಶೋರ್ ಕುಮಾರ್, ರಫಿ ಹಿಂದಿಲಿದು, ಹಾಗೆ ಸಾವಿರಾರು ಹೆಸರು ಹೇಳಬಲ್ಲೆ ನಾನು. 100 ಹೆಸರು, ಸಾವಿರಾರು ಅಂತಲ್ಲ 100 ಹೆಸರು ಹೇಳಬಲ್ಲೆ. ಎಲ್ಲರ ಬಗ್ಗೆ ನನಗೆ ಗೌರವ. ಮೇನ್ಲಿ ನನಗೆ ಈ ಇಬ್ರು ಸ್ಟಾಲ್ ವರ್ಡ್ಸ್. ಹಾಗೆ ನಾನಾಗ್ಲೇ ಹೇಳಿದೆ, ಸ್ವಂತಿಕೆಯನ್ನು ಬೆಳೆಸ್ಕೊಂಡು ಮುಂದುವರಿಯುವಂಥ ಅವಕಾಶ ಆಯ್ತು ನನಗೆ. ಹಾಗೆ ಯಾವತ್ತು ಮ್ಯೂಸಿಕ್ ಇಸ್ ಡಿವೈನ್. ಮ್ಯೂಸಿಕ್ ಇಲ್ಲಿ ಸಿಗುವ ಸಂತೋಷ ನಿಮ್ಗೆ ಕಷ್ಟದಲ್ಲಿದ್ದ, ಬೇಸರದಲ್ಲಿದ್ದಾಗಲೂ ಹಾಡ್ಬೋದು, ದುಃಖದಲ್ಲಿದ್ದಾಗಲೂ ಹಾಡ್ಬೋದು, ಇದು ಸಂತೋಷದಲ್ಲಿದ್ದಾಗಲೂ ಹಾಡಿ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನವರಸಗಳು ನಿಮಗೆ. ಆಮೇಲೆ ಯಕ್ಷಗಾನ ಅಂತ ಹೇಳಲೇಬೇಕು ನನಗೆ. ಯಕ್ಷಗಾನ ಭಾಗವತಿಗಿದು ಕೂಡ ನನಗೆ ಬಹಳ ಪರಿಣಾಮ ಬೀರಿದ್ದು. ನನಗೆ ಚಿಕ್ಕವನಾಗಿದ್ದಾಗೆಂದ್ರೆ ಮೇನ್ಲಿ ಕಾಳಿಂಗ ನೋಡ್ರು, ಅಯ್ಯೋ ದೇವ್ರೆ, ಅದು ಹಾಗೆ ಹೈ ಪಿಚ್ಚಲ್ಲಿ ಹಾಡೋದಾಗ ಚೂರ್ಣಿಕೆಯಲ್ಲಿ ಹೋದ್ರೆ, ನಮ್ಮಲ್ಲೆಲ್ಲ ಚೂರ್ಣಿಕೆ ಇದಲ್ಲ ನಮ್ಮಲ್ಲಿ ಊಟ ಕೂತಾಗ, ಆ ಚೂರ್ಣಿಕೆ ನಂದು ವಾಯ್ಸ್ ಮೊದಲೇ ಸ್ವಲ್ಪ ದೊಡ್ಡದು, ನಮ್ಮ ಮೈಕ್ ಇಲ್ಲದೆ ನಾನು ಅಲ್ಲಿ ಅಷ್ಟು ಗಟ್ಟಿಯಾಗಿ ಹಾಡೋದಾಗ. ಆಮೇಲೆ ಯಕ್ಷಗಾನದ ಅವರ ಎಲ್ಲ ಹಾಡುಗಳು ತುಂಬಾ ಬೈ ಹಾರ್ಟ್ ನನಗೆ. ತುಂಬಾ ಜನ ಭಾಗವತರು ಇಷ್ಟ ಇದ್ದಾರೆ. ಎಮಂಗ್ ದೆಮ್ ಕಾಳಿಂಗ ನೋಡ್ರು ನಂಬರ್ 1 ನನಗೆ. ಅವರ ಒಂದು ಭಾಗವತಿಗೆ ಎಷ್ಟು ಇಷ್ಟ ಅಂದ್ರೆ ಅಷ್ಟು ಇಷ್ಟ ನನಗೆ. ಹಾಗೆ ಯಕ್ಷಗಾನದಲ್ಲಿ ಸ್ವಲ್ಪ ಯಕ್ಷಗಾನ ಭಾಗವತಿಗೆ ಮುಂದುವರಿಸಲಿಲ್ಲ ಅಫ್ಕೋರ್ಸ್. ಹೀಗೆ ನಾನು ಸ್ವಲ್ಪ ಹಾಡೋದಕ್ಕೆ, ಯಾಕಂದ್ರೆ ಯಕ್ಷಗಾನ ಭಾಗವತಿಗೆ ಅದು ಬೇರೆ. ನಾನು ಯಕ್ಷಗಾನಕ್ಕೆ ಹೋದ್ರೆ ಅದರಲ್ಲೇ ಇದ್ರೆ ಒಳ್ಳೇದು. ಅದು ಆ ಹೈ ಪಿಚ್ಗೆ ಅಡ್ಜಸ್ಟ್ ಆಗ್ತದೆ ನಿಮಗೆ. ಯಾಕಂದ್ರೆ ಸಂಗೀತದ ಪಿಚ್ ಸ್ವಲ್ಪ ಸಿ ಶಾರ್ಪ್ ಈ ತರ ಶ್ರುತಿಯಲ್ಲಿ, ಬಿಳಿ ಒಂದು ಕಪ್ಪು ಒಂದು ಈ ತರದಲ್ಲೆಲ್ಲ ಇರುವಾಗ, ಅದು ಯಕ್ಷಗಾನ ಸ್ಟಾರ್ಟ್ ಆಗೋದೇ 2.5 ಶ್ರುತಿಯಿಂದ ಮೇಲೆ ಸ್ಟಾರ್ಟ್ ಆಗೋದು. ಶ್ರುತಿ ಹಾಗೆ ಬಂದ ಅದು ಅದರ ಸ್ಟೈಲ್ ಅದು.
ಹೌದು. ಅದು ತಪ್ಪಂತಲ್ಲ, ಅದು ಅದಕ್ಕೆ ಶೈಲಿ ಹಾಗೆ ನಾವು ಅದಕ್ಕೆ ಮಾಡ್ಬೋದು. ಮಾಡಿದ್ರೆ ಮತ್ತೆ ನಿಮ್ಗೆ ಪುನಃ ನಿಮಗೆ ಈ ಬೇಸು ಇದೆಲ್ಲ ನಿಮ್ಗೆ ಸ್ವಲ್ಪ ತೊಂದರೆ ಆಗ್ತದೆ. ಹೌದು. ಯಕ್ಷಗಾನ ಅದು ಡಿಫರೆಂಟ್, ಅದು ಭಾಗವತಿಗೆ ಅದು ಮಾತ್ರ ಇರಬೇಕು. ನಮಗೆ ಸಂಗೀತದಲ್ಲಿ ಎಲ್ಲ ವೆರೈಟಿಗೂ ಅಡ್ಜಸ್ಟ್ ಆಗುವಂತ ವಾಯ್ಸ್ ಆಗಿ ಉಳಿತದೆ ನಮ್ದು. ಅಲ್ಲಿ ಮತ್ತೆ ಹಾಗೆ. ವೀರರಸಕ್ಕೆ ಎಲ್ಲ ಬೇಕಾಗ್ತದೆ. ಬೇಕಾಗ್ತದೆ ಅದು. ಅದೇ ಒಂದು ಏನಂದ್ರೆ ನಾ ಎಷ್ಟೋ ಜನ ಭಾಗವತ ಅಂತ ಕೇಳ್ತೇನೆ, ಒಂದು ಎರಡು ಪಿಕ್ಚರ್ ಕಮ್ಮಿ ಮಾಡೋದಲ್ಲ ಅಂತ. ಯಾಕಂದ್ರೆ ಈಗ ಮೊದಲು ಬೇರೆ ಈ ಯಕ್ಷಗಾನ ಈ ಸಂಗೀತದಲ್ಲಿ ಕೂಡ ಅಷ್ಟೇ, ಈ ಹಳಬ್ರ ಚಂಬೆ ಗಿಂಬೆ ಅಂತವ್ರೆಲ್ಲ ಕಾಲದಲ್ಲೆಲ್ಲ ಮೈಕ್ ಇಲ್ಲದಾಗ ಹಾಡುವಂತ ವಾಯ್ಸು ಪಿಚ್ ಜಾಸ್ತಿ ಇಟ್ಕೊಳ್ತಾರೆ. ಆಮೇಲೆ ಬರ್ತಾ ಈ ಟೆಕ್ನಾಲಜಿ ಅಡ್ವಾನ್ಸ್ ಆದ ಮೈಕ್, ಅದ್ಭುತವಾದ ಮೈಕ್ ಇರುವಾಗ ಅಷ್ಟು ಸ್ಟ್ರೈನ್ ಮಾಡ್ಕೊಳ್ಳೋ ಅಗತ್ಯ ಇದೆ ಅಂತ ನಾನು ಎಷ್ಟೋ ಜನ ಕೇಳ್ತಿದ್ದೆ. ಇಲ್ಲೇ ಶಶಿ ಅದು ಯಕ್ಷಗಾನಕ್ಕೆ ಹಾಗೆ ಸೆಟ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಅವರು ಅದೇ ಕೆಪಾಸಿಟಿಲಿ ಹೋಗ್ತಾರೆ. ಯಾವ ರೇಂಜ್ ಬಂದರೂ ಕೂಡ ಮೇಲಿನ ಪಂಚಮಕ್ಕೆ ಹೋಗ್ತಾರೆ. ಅವ್ರೀಗ ಬಿಳಿ 4ರಲ್ಲಿ ಬಿಳಿ 5ರಲ್ಲಿ ಬೇಕಾದ್ರೆ ಹಾಡೋರು ಇದ್ದಾರೆ. 4ರಲ್ಲಿ ಬಿಳಿ 5ರಲ್ಲಿ ಹಾಡಿದ್ದು ಕೇಳಿದ್ದೀನಿ ನಾನು. ಮೇಲಿನ ಪಂಚಮಕ್ಕೆಲ್ಲ ಆರಾಮದಲ್ಲಿ ಹೋಗಿ ಅದೆಲ್ಲ ಒಂದು ವಾಯ್ಸ್ ಯಾವಾಗಲೂ ಕಂಫರ್ಟೇಬಲ್ ವಾಯ್ಸ್ ಅಂದ್ರೆ ಯಾವುದೇ ಯಾರಿಗಾದ್ರೂ ಅಷ್ಟೇ, ಮೇಲ್ ಆಗಲಿ ಫೀಮೇಲ್ ಆಗಲಿ, ಯು ಶುಡ್ ರೀಚ್ ಅಪ್ಪರ್ ಆಕ್ಟೇವ್. ಇದು ತಾರಸ್ಥಾಯಿಯ ಪಂಚಮ ನಿಮಗೆ ಈಸಿಯಾಗಿ ಸಿಗಬೇಕು, ಕೆಳಗಿನ ಪಂಚಮ ಸಿಗಬೇಕು. ಇನ್ನೂ ಕೆಳಗೆ ಹೋಗ್ಬೋದು ಅಥವಾ ಇನ್ನೂ ಮೇಲೆ ಹೋಗ್ಬೋದು. ಮಿನಿಮಮ್ ಇದು ಒಂದು ಐಡಿಯಲ್ ರೇಂಜ್ ಅಂತ ಹೇಳ್ತೀವಿ. ಹಾಗೆ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವಾಯ್ಸ್ ಸೆಟ್ ಆಗ್ತದೆ. ಯಕ್ಷಗಾನದವ್ರು ಹೆಚ್ಚಾಗಿ ಪಿಚ್ ಜಾಸ್ತಿ ಇಟ್ಕೊಳ್ಳೋದು, ಅದು ಅದಕ್ಕೆ ಸೂಟ್ ಪ್ರೇಕ್ಷಕ ಆಗ್ತದೆ. ಒಂದು ಆ ಪಿಚ್ಚಿಗೆ ಸೆಟ್ ಆಗಿದ್ದಾನೆ. ಅದಕ್ಕೆ ನನಗೆ ನಂದು ಬೇರೆ ಏನಿಲ್ಲ, ಅದು ಅದ್ಭುತವೇ. ಅದು ಆ ಸಾಧನೆ ಮತ್ತು ತುಂಬಾ ಸ್ಟ್ರೈನ್ ಏಜ್ ಆಗ್ತಾ ಹೋದಾಗೆ ತುಂಬಾ ವಾಯ್ಸಿಗೆ ಸ್ಟ್ರೈನ್ ಆಗ್ತದೆ. ಅದು ಅವರೇ ಒಪ್ಕೊಳ್ತಾರೆ. ಅವರು ಯಕ್ಷಗಾನದವರಿಗೆ ತುಂಬಾ ವರ್ಷ ಸಸ್ಟೈನ್ ಮಾಡೋದು ಬಹಳ ಕಷ್ಟ ಆ ವಾಯ್ಸ್. ಯಾಕಂದ್ರೆ ಹ್ಯೂಮನ್ಲಿ ಇಂಪಾಸಿಬಲ್ ಅಂತ ಹೇಳುದು ನಾನು. ಅಷ್ಟು ಪಿಚ್ ಇಟ್ಕೊಂಡಾಗ ಅದು ಜೊತೆಗೆ ರೆಸ್ಟ್ ಇಲ್ದಿದ್ರೆ ವಾಯ್ಸನ್ನು ನೋಡಿ ಹರ್ಷ ಅವರೇ, ವಾಯ್ಸನ್ನು ಯಾವಾಗಲೂ ಹೇಗೆ ಕಾಪಾಡಿಕೊಳ್ಳೋದು? ಸ್ಟ್ರೈನ್ ಮಾಡಿಕೊಳ್ಬೇಕು, ರೆಸ್ಟ್ ಕೊಡಬೇಕು, ಸ್ಟ್ರೈನ್ ಮಾಡಿಕೊಳ್ಬೇಕು, ರೆಸ್ಟ್ ಕೊಡಬೇಕು. ಇದೇ ತರ ಹೋದ್ರೆ ಮಾತ್ರ ವಾಯ್ಸು ಮೇಂಟೈನ್ ಆಗ್ತದೆ. ಹಾಗಾಗಿ ಅದು ಪಾಪ ಅದು ಯಕ್ಷಗಾನದಲ್ಲಿ ಅನಿವಾರ್ಯ ಅಂತ ಜನ ಹೋಗ್ತಾರೆ. ಯಕ್ಷಗಾನದಲ್ಲಿ ಯಾವುದಿಲ್ಲ, ಯಕ್ಷಗಾನ ನನಗೆ ಅತ್ಯಂತ ಪ್ರೀತಿಯ ಕಲೆ ಅದು. ಕಲಾವಿದರಿಗೂ ಸಮಸ್ಯೆ ಆಗ್ತದೆ ಆ ಶ್ರುತಿಯಲ್ಲಿ ಮಾತಾಡುವಾಗ. ಕಷ್ಟ ಆಗ್ತದ. ಅದು ಪಿಚ್ ಕೆಲ ಜನ ಶ್ರುತಿಯಲ್ಲೇ ಮಾತಾಡ್ತಾರಲ್ಲ, ಅದು ನೃತ್ಯ ಮಾಡಿ ಮಾತಾಡುವಾಗ ತುಂಬಾ ಕಷ್ಟ ಅದು. ನಾವೆಲ್ ಎಕ್ಟರ್ ನೋಡಿ ಅದು ಪಿಚ್ ಅಂದ್ರೆ ಎಷ್ಟೋ ಜನ ಇದ್ದಾರೆ. ಹೌದು. ನನಗೆ ಯಕ್ಷಗಾನದಲ್ಲಿ ನಾನು ಬಹಳ ಪ್ರೀತಿ ಮೊದಲಿಂದ ನನಗೆ ಮಾಬೆಲಗಡೆ ಒಳಗಡೆ ಇಲ್ಲಿಂದ ಬಂದಿದ್ದು ಆಸಕ್ತಿ. ಚಿಕ್ಕ ಹುಡುಗಾಗಿದ್ದಾಗಿಂದ ನನಗೆ ಅದೆಲ್ಲ ಮರಿಲಿಕ್ಕೆ ಸರ್. ಈಗಲೂ ಅಷ್ಟೇ ತುಂಬಾ ಜನ ಆತ್ಮೀಯರಿದ್ದಾರೆ, ಭಾಗವತರು ಇರ್ಬೋದು, ವೇಷಧಾರಿಗಳಿರ್ಬೋದು, ಎಲ್ಲ ಐ ಹ್ಯಾವ್ ವೆರಿ ಗುಡ್ ಫ್ರೆಂಡ್ಸ್ ಯಕ್ಷಗಾನದಲ್ಲಿ. ಈಗಲೂ ನನಗೆ ಮಾಡ್ಲಿಕ್ಕೆ ಇದು ಸಂಗೀತಕ್ಕೆ ಬಂದ್ಮೇಲೆ ಬೇರೆ ವೇಷ ಮಾಡ್ಲಿಕ್ಕೆಲ್ಲ ಟೈಮ್ ಇಲ್ಲ, ಅದು ಮತ್ತೆ ಹೋಗ್ಲಿಕ್ಕೆ ಆಗುದಿಲ್ಲ. ಬಟ್ ಐ ಎಂಜಾಯ್. ನಾನು ಹೋಗಿ ಬೆಂಗಳೂರಲ್ಲಿ ಕಲಾಕ್ಷೇತ್ರ ಅಲ್ಲಿ ಎಲ್ಲ ಹೋಗಿ ಎಷ್ಟೋ ಸಲ ಶೋ ನೋಡ್ಕೊಂಡು ಬರ್ತೇನೆ, ಖುಷಿ ಪಡ್ತೇನೆ. ಯೂಟ್ಯೂಬಲ್ಲಿ ನೋಡ್ತೇನೆ, ಖುಷಿ ಪಡ್ತೇನೆ. ಐ ಜಸ್ಟ್ ಲವ್ ಇಟ್. ಯಕ್ಷಗಾನ ಅಂದ್ರೆ ಅಷ್ಟು ಇಷ್ಟ ನನಗೆ. ತೆಂಕು ಬಡಗು ಎಲ್ಲ ಅಷ್ಟೇ. ನಮಗೆ ನಾನು MA ಮುಗಿಯುವಲ್ಲವರೆಗೂ ಒಂದು ಸಾಧಾರಣ 88 ವಯಸ್ಸಲ್ಲಿ MA ಆಯಿತು ನಂದು. 91 ಬೆಂಗಳೂರಿಗೆ ಬರೋದ ಮುಂಚೆಲ್ಲ ಅಲ್ಲಿವರೆಗೂ ನಾನು ವೇಷ ಮಾಡ್ತಾ ಇದ್ದೆ. ನಾನು ನಂದು ಐ ಥಿಂಕ್ ಲಾಸ್ಟ್ ನಾನು ಮಾಡಿದ ಕರ್ಣ ಇರಬೇಕು. ಒಂದು ಯಕ್ಷಗಾನ ಬಂದಿದೆ, ಕರ್ಣ ಬಹಳ ಇಷ್ಟ ನನಗೆ. ಶಿವ ಶಿವ ಸಮರದೊಡು ಕೈ ಸೋತೆನಲ್ಲ ಎಂತೆಂತ ಹಾಡುಗಳು, ಅಯ್ಯೋ ಭಗವಂತ, ಇವತ್ತಿಗೂ ಬೈ ಹಾರ್ಟ್. ಅದಕ್ಕೆ ಕೆಳಗದ ಇನ್ನೂ ನೆನಪಿದೆ ಸರ್. ಯಾತಕ್ಕೆ ಮರುಳಾಗೆ ತಾತ ರಘುನಾಥ ಕಲಾವೇದ, ಅದೆಲ್ಲ ಬರೋದಲ್ಲ. ಲೋಕವಿಖ್ಯಾತ ಯಾತಕ್ಕೆ ಮರುಳಾಗೆ ತಾತ, ಬನ್ನಿರೈ ಸಂಸಾರ ಶರದಿಯನ್ನು ದಾಂಟುವರು, ಬನ್ನಿರೈ ಮೋಕ್ಷಕಾಂಕ್ಷಿಗಳು, ಬನ್ನಿರೈ ಸಕಲ ಪದವಿಯ ಬಯಸುವ ಸುಭಟರು ನೀವು ಕರಡ ಅಂತ ಹೇಳಿ ಬರುತ್ತಲ್ಲ ಇದರಲ್ಲಿ. ಅತಿಕಾಯನ ಬಹಳ ಇಷ್ಟ ತುಂಬಾ. ಐ ಥಿಂಕ್ ಅತಿಕಾಯನ ಒಂದು ಪಾತ್ರಕ್ಕೆ ನನಗೆ ಮಿನುಗುತ್ತಾರೆ ಕಲ್ಪನಾ ಅವರಿಂದ ಒಂದು ಸನ್ಮಾನ ಆಗಿದೆ, ಪ್ರೈಸ್ ಬಂದದ್ದು ಇನ್ನೂ ನೆನಪಿದೆ ನನಗೆ. 7ನೇ ಕ್ಲಾಸಲ್ಲಿ ಇದ್ದೆ ನಾನು. ಆ ಸಂದರ್ಭವನ್ನು ನೆನಪಿಸಿಕೊಳ್ತೀರಾ ಸರ್? 7ನೇ ಕ್ಲಾಸಲ್ಲಿ ನನಗೆ ಇನ್ನೂ ನೆನಪಿದೆ. ಐ ಥಿಂಕ್ 7ನೇ ಕ್ಲಾಸಲ್ಲಿ ಪುತ್ತೂರಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು ನಮ್ದು, ನಮ್ಮ ಸ್ಕೂಲಿಂದ ಕಳಿಸಿದ್ರು ನಮ್ದು. ಅಲ್ಲಿ ಮೆಚ್ಚಿ ನನಗೊಂದು ಪ್ರೋತ್ಸಾಹಕ ಬಹುಮಾನ, ಅಲ್ಲಿ ಮೈನ್ ಬಹುಮಾನ ನನಗೆ ಬಂತು. ಕಲ್ಪನಾ ಅವರಿಂದ ಪಡೆದು ಇನ್ನೂ ನೆನಪಿದೆ ಸರ್ ಅದು. ಏನೋ ಕೆಲವೆಲ್ಲ ಹಾಗೆ ಅಲ್ವಾ, ಚಿಕ್ಕವರಾಗಿದ್ದಾಗ ಆ ಸ್ವೀಟ್ ಮೆಮೊರೀಸ್. ಪಾಪ ಕಲ್ಪನಾ ನಮ್ಮ ಜೊತೆ ಇಲ್ಲ ಈಗ. ಹಾಗೆ ತುಂಬಾ ಆಗಿದೆ ಬಿಡಿ, ಫಿಲ್ಮಿನವ್ರ ಜೊತೆ ತುಂಬಾ ಆಗಿದೆ. ನಮ್ಮ ಅದು ಬೆಂಗಳೂರಿಗೆ ಬಂದ ಮೇಲೆ ತುಂಬಾ ಇವರ ಎದುರು ನಮ್ಮ ಕನ್ನಡ ನಾಡಲ್ಲಿ ನನಗೆ ಬಹಳ ಫೇಮಸ್ ಹಾಡು ನನಗೆ ಬಹಳ ಇಷ್ಟ ಅಂತ ಹೇಳಿದೆ ನಾನು. ಅದನ್ನು ಜಯಂತಿ ಅಮ್ಮ
ಅವರೆದುರು ಹಾಡಿದಾಗ ಅವರು ಕಣ್ಣೀರು ಅಥವಾ ಅವ್ರ ಒಂಥರ ಒಂಥರ ಬಹಳ ಭಾವುಕರಾಗಿ ಬಿಟ್ರು ಅವರು. ತುಂಬಾ ಸಂತೋಷ ಪಟ್ರು, ಅದೆಲ್ಲ ಮರಿಲಿಕ್ಕೆ ಆಗೋದಿಲ್ಲ. ಪ್ರಿಯ ವೀಕ್ಷಕರೇ, ಶ್ರೀಯುತ ಶಶಿಧರ್ ಕೋಟೆ ಅವರ ಜೊತೆಗಿನ ಮಾತುಕತೆಯ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ. ನೀವಿನ್ನೂ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನಮಸ್ಕಾರ.